ಮಕರ ರಾಶಿ. ಈ ಒಂದು ಮಕರ ರಾಶಿಯವರಿಗೆ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು ನೋಡಿ, ಮಕರ ರಾಶಿಯವರಿಗೆ ಇವಾಗ ಗುರು ಬಂದು ಏನೋ 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಅದಾದ್ಮೇಲೆ 7ನೇ ಮನೆ ಮತ್ತೆ 8ನೇ ಮನೆಗೆ ಗುರುವಿನ ಒಂದು ಸಂಚಾರ ಇರುತ್ತೆ. ಇನ್ನ ರಾಹು ಕೇತು ಅಂತ ಬಂದಾಗ ರಾಹು ಬಂದು ಇವರ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಡಿಸೆಂಬರ್ನ ನಂತರ ಲಗ್ನಕ್ಕೆ ಬರ್ತಾನೆ. ಮೊದಲನೇದಾಗಿ ಗುರುವಿನ ಸಂಚಾರದ ಬಗ್ಗೆ ತಗೊಳ್ಳೋಣ. ಗುರು ಇವಾಗ ಇರೋ ಸ್ಥಿತಿಯಿಂದ ಕೆಲಸದಲ್ಲಿ ಯಾರೆಲ್ಲ ಜಾಬ್ ಮಾಡ್ತಿದ್ರೆ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಸಿಗೋದು, ಅದೇ ಕೆಲಸದಲ್ಲಿ ಗುರುತಿಸ್ಕೊಳ್ಳೋದು, ಸೊ ಆ ವಾತಾವರಣ ಚೆನ್ನಾಗಾಗೋದು, ಗೌರವ ಸಿಗೋದು, ಇದೆಲ್ಲಾನು ನಡೀತಿರುತ್ತೆ. ವಿದ್ಯಾರ್ಥಿಗಳೇನಾದ್ರು ಕಾಂಪಿಟೇಷನ್ ಎಕ್ಸಾಮ್ ಬರೀತಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಅದರಲ್ಲಿ ವಿನ್ ಆಗುವಂಥದ್ದು, ಎಜುಕೇಶನ್ ಅಲ್ಲೂ ಕೂಡ ತುಂಬಾ ಮುಂದಿರ್ತಾರೆ. ಮತ್ತೆ ಕೋರ್ಟಲ್ಲಿ ಕೇಸ್ ಇತ್ತು ಅಂದ್ರೆ ಇವ್ರ ಪರವಾಗಿ ಕೇಸ್ ಆಗೋದು, ಅಥವಾ ಲೋನ್ ಅಪ್ಲೈ ಮಾಡಿದ್ದಾರೆ ಬ್ಯಾಂಕ್ಗಳಲ್ಲಿ ಅಂದ್ರೆ ಲೋನ್ ಆಗೋದು, ಇದೆಲ್ಲಾನು ಕೂಡ ಇವ್ರ ಜೀವನದಲ್ಲಿ ಇವಾಗ ಪ್ರೆಸೆಂಟ್ ನಡೀತಿದೆ. ಗುರುವಿನ ಸಂಚಾರದ ನಂತರ ಅಂದ್ರೆ 7ನೇ ಮನೆಗೆ ಗುರು ಬಂದಾಗ ಇವ್ರಿಗೆ ಏನಾಗುತ್ತೆ, ನೇರ ದೃಷ್ಟಿ ಇವರ ಲಗ್ನದ ಮೇಲೆ ಬೀಳೋದ್ರಿಂದ ಇವರಿಗೆ ಗುರುಬಲ ಬರುತ್ತೆ. ಸೊ ಅವಾಗ ಮದುವೆ ಹುಡುಕಾಟ ಯಾರೆಲ್ಲ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರುತ್ತೆ. ಸೊ ಇದೊಂದು ತುಂಬಾ ಖುಷಿ ವಿಷಯ. ಸೊ ಇವಾಗೂ 2ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇದೆ. ಅದಾದ್ಮೇಲೆ ಕೂಡ ಇವರಿಗೆ 3ನೇ ಮನೆಗೆ ದೃಷ್ಟಿ ಬೀಳುತ್ತೆ. ಮುಖ್ಯವಾಗಿ ಇವ್ರ ಲಗ್ನಕ್ಕೆನೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಮದುವೆ ಹುಡುಕಾಟದಲ್ಲಿ ಇರೋರಿಗೆ, ಮತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಮನೆ ಕಟ್ಟುವಂಥದ್ದಾಗಿರ್ಬೋದು, ಗೃಹ ಪ್ರವೇಶ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಕೆಲವೊಂದು ಶುಭ ಕಾರ್ಯಗಳನ್ನ ಮಾಡುವಂತ ಒಂದು ಸಮಯ ಆಗತ್ತೆ. ಗುರು 8ನೇ ಮನೆಗೆ ಬಂದಾಗ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ, ಅಥವಾ ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಅಂದ್ರೆ ಕೆಲವೊಂದ್ಸತಿ ಹಣ ಜಾಸ್ತಿ ಬರುವಂತದ್ದು, ಹಣ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂಚೆ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದಾಗತ್ತೆ. ಇನ್ನ ರಾಹು ಕೇತುಗಳ ಬದಲಾವಣೆ ಅಂತ ಬಂದಾಗ ಈ 2ನೇ ಮನೇಲಿ ರಾಹು ಇದ್ದಾನೆ. ಸೊ ಇವ್ರಿಗೆ ಏನಾಗತ್ತೆ ಅಂದ್ರೆ ರಾಹು ಕೆಟ್ಟದನ್ನು ಮಾಡ್ತಾನೆ, ಒಳ್ಳೇದನ್ನು ಮಾಡ್ತಾನೆ. ಒಂದೇನು ಅಂತಂದ್ರೆ 2ನೇ ಮನೇಲಿ ಇರೋವರ್ಗುನು ಸ್ವಲ್ಪ ಒಳ್ಳೊಳ್ಳೆ ಅವಕಾಶ ತಂದ್ಕೊಡ್ತಾನೆ, ಹಣಕಾಸು ಚೆನ್ನಾಗಿರುತ್ತೆ. ಆದ್ರೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್, ಏನಂದ್ರೆ ಇವ್ರೇನೋ ಮಾತಾಡಿರ್ತಾರೆ, ಇವ್ರ ಮಾತಿಂದ ಸ್ವಲ್ಪ ಸಮಸ್ಯೆಗಳಾಗಿ ಸ್ವಲ್ಪ ಮನಸ್ತಾಪಗಳು ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನ ರಾಹು ಇವ್ರ ಲಗ್ನಕ್ಕೆ ಬರ್ತಾನೆ, ಅಂದ್ರೆ ಇವ್ರ ರಾಶಿಗೆ ಬಂದಾಗ ಏನಾಗುತ್ತೆ, ಯಾವಾಗ್ಲೂ ಅಷ್ಟೇ ರಾಹು ಅಂದಿದ ತಕ್ಷಣ ಸ್ವಲ್ಪ ಜನ ಕೆಟ್ಟದು ಅನ್ನೋದನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆದ್ರೆ ಲಗ್ನದಲ್ಲಿ ರಾಹು ಬಂದಾಗ ಅವ್ರೇನಾದ್ರೂ ಒಂದು ಹೊಸ ಸಂಸ್ಥೆನ ನಡೆಸ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಬಹಳ ವರ್ಷಗಳ ಕಾಲ ಉಳ್ಕೊಳ್ಳುತ್ತೆ. ಸೊ ಶಾಶ್ವತವಾಗಿ ಯಾವ್ದು ಇಲ್ಲ ಇವಾಗ. ಸೊ ಹಾಗಾಗಿ ಒಂದು ಲಾಂಗ್ ಟೈಮ್ ಉಳ್ಕೊಳ್ಳುವಂತ ಒಂದು ಸ್ಥಿತಿಗೆ ಬರುತ್ತೆ. ಸೊ ಯಾರೆಲ್ಲ ನ್ಯೂ ಸ್ಟಾರ್ಟ್ಅಪ್ ಏನಾದ್ರು ಮಾಡ್ಬೇಕು ಅನ್ನೋ ನಿಮ್ಗೆ ಏನಾದ್ರು ಆಸೆ ಇತ್ತು ಅಂತಂದ್ರೆ ಈ ವರ್ಷದ ಡಿಸೆಂಬರ್ ನಂತರ ಖಂಡಿತವಾಗ್ಲೂ ನೀವು ಮಾಡಿದ್ರೆ ಖಂಡಿತ ಯಾಕಂದ್ರೆ ಬಂದ್ಮೇಲೆ 18 ಮಂತ್ಸ್ ಇರ್ತಾನೆ. ಸೊ ಈ ಸಮಯ ಒಂದು ಉತ್ತಮವಾದ ಸಮಯ. ಈ ಸಮಯದಲ್ಲಿ ನೀವೇನಾದ್ರೂ ಹೊಸ ಆಫೀಸ್ ಓಪನ್ ಮಾಡ್ಬೇಕು, ಏನಾದ್ರು ನ್ಯೂ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ, ಮಾಡ್ಕೋಬಹುದು. ಜೊತೆಗೆ ಹಣದ ಅವಕಾಶಗಳನ್ನು ತಂದ್ಕೊಡ್ತಾನೆ, ಹೊರಗಡೆ ದೇಶಕ್ಕೆ ಹೋಗುವಂತ ಅವಕಾಶಗಳನ್ನ ತಗೊಂಬಂದ್ ಕೊಡ್ತಾನೆ. ಆದ್ರೆ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಬರುತ್ತೆ. ನಾನು ಹೇಳ್ದೆ ಆಗ್ಲೇ ಪಾಸಿಟಿವ್ ನೆಗೆಟಿವ್ ಅಂತ. ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಸ್ಕಿನ್ ಡಿಸೀಸ್ ಬರೋದು, ತಲೆನೋವು ಬರೋದು, ಕಣ್ಣು ಬರೋದು, ಈ ರೀತಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ನ, ಅಥವಾ ಏನೋ ಒಳಗಡೆ ಏನೋ ಆಗ್ತಾ ಇದೆ ಬಟ್ ಏನು ಅಂತ ಕಂಡಿಡಿಯಕ್ ಆಗ್ತಿಲ್ಲ, ಏನೋ ಒಂದು ಡಿಸೀಸ್ ಬರ್ತಾ ಇದೆ, ಯಾವ ಡಿಸೀಸ್ ಅದು ಅಂತ ಹೇಳ್ಕೊಳಕ್ ಆಗ್ತಿಲ್ಲ, ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಸೊ ಈ ತರದ್ದು ಒಂದು ನಡೀತಾ ಹೋಗುತ್ತೆ ರಾಹುವಿನ ಒಂದು ಪ್ರಭಾವದಿಂದ. ಇನ್ನ ಕೇತು ಅಂತ ತಗೊಂಡಾಗ ಇಷ್ಟು ದಿವಸ ನಿಮ್ಗೆ ಅವ್ರಿಗೆ 8ನೇ ಮನೆಯಲ್ಲಿದ್ದು ಇವಾಗ ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗೋದು, ಬಾಯಲ್ಲಿ ಹುಣ್ಣಾಗೋದು, ಈ ರೀತಿ ಕೆಲವು ಸಮಸ್ಯೆಗಳೇನ್ ಬರ್ತಾ ಇದೆ. ಮತ್ತೆ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬರುತ್ತೆ. ನೆಕ್ಸ್ಟ್ 7ನೇ ಮನೆಗೆ ಬಂದಾಗ ಏನಾಗುತ್ತೆ, ಇವ್ರ ಸ್ಪೌಸ್ಗೆ ಅಂದ್ರೆ ಇವರ ಸಂಗಾತಿ ಯಾರು ಇರ್ತಾರೆ ಇವ್ರ ಮಧ್ಯದಲ್ಲಿ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳು ಬರುವಂತದ್ದು, ಅಥವಾ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುವಂತದ್ದು, ಈ ರೀತಿ ಆಗ್ತಿರ್ತದೆ. ಆದ್ರೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಗುರು ದೃಷ್ಟಿ ಅವ್ರಿಗೆ ನೇರವಾಗಿ ಬೀಳೋದ್ರಿಂದ ಏನಾಗುತ್ತೆ, ಏನೇ ಸಮಸ್ಯೆಗಳು ಬಂದ್ರು ಕೂಡ ಅದು ದೊಡ್ಡದಾಗೆ ಆಗದಿರ ಅದನ್ನ ಅಲ್ಲಲ್ಲೇ ಸರಿ ಮಾಡ್ಕೊಂಡು ಹೋಗುವಂತ ಒಂದು ಸಿಚುವೇಶನ್ಗೆ ಇವ್ರು ಬರ್ತಾರೆ. ಇನ್ನ ಕುಟುಂಬದ ಪರಿಸ್ಥಿತಿ ಹೇಳ್ದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಈ ತರ ಇರುತ್ತೆ ಅಂತ. ಸೊ ಪ್ರೀತಿ ವಿಶ್ವಾಸನೂ ಇರುತ್ತೆ, ಅದೇ ರೀತಿನಲ್ಲಿ ಸ್ವಲ್ಪ ಜಗಳಗಳು ಕೂಡ ಇರುತ್ತೆ. ಇನ್ನ ರೈತರು ಅಂತ ನೋಡಕ್ ಬಂದಾಗ ರೈತರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಈ ಒಂದು ವರ್ಷದಲ್ಲಿ ಇವರಿಗೆ ಎಲ್ಲಾ ರೀತಿಯಾದ ಒಂದು ಅನುಕೂಲಗಳಿದಾವೆ. ಅಂದ್ರೆ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಜಾಸ್ತಿ ಹಣ ಬರುತ್ತೆ, ಅಥವಾ ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತ ಕಮ್ಮಿ ಹಣ ಬರುತ್ತೆ, ಎರಡೂನು ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ರಾಹುವಿನ ಸ್ಥಿತಿನೇ ಆ ರೀತಿ, ಒಂದು ಜಾಸ್ತಿ ಕೊಡ್ತಾನೆ ಅಥವಾ ಎಲ್ಲಾನು ಕಿತ್ಕೊಳ್ತಾರೆ. ಸೊ ಎರಡೂ ರೀತಿನಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಿರುತ್ತೆ. ಇವ್ರು ಏನಾದ್ರು ಬೆಳೆ ಬೆಳೀತಿದ್ದಾರೆ ಅಂದಾಗ ಸ್ವಲ್ಪ ನೋಡ್ಕೊಂಡು ಸಕಾಲಕ್ಕೆ ಮಳೆ ಇದೆ ಏನಾದ್ರು ಇದೆಯಾ ಇಲ್ವಾ, ಈ ಬೆಳೆ ಉತ್ತಮವಾಗಿದ್ಯಾ, ಬೆಲೆ ಬರುತ್ತಾ. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನೋಡಿ ಒಂದು ಎಕ್ಸಾಂಪಲ್ಗೆ ಟೊಮೆಟೊ ರೇಟ್ ಜಾಸ್ತಿ ಇರುತ್ತೆ ಅಂತ ಪೀಕಲ್ಲಿ ಹೋಗಿರುತ್ತೆ,
ಇರುತ್ತೆ ರೇಟ್, ಆ ಟೈಮಲ್ಲಿ ತಗೊಂಡೋಗಿ ಬೆಳೆ ಹಾಕ್ತಾರೆ. ಅದು ಬೆಳೆದು ನಿಂತ್ಕೊಳ್ಳೋ ಪ್ರತಿಯೊಬ್ರು ಹಾಕಿರ್ತಾರೆ, ಅದು ಕಂಪ್ಲೀಟ್ ಆಗಿ ಬೀಳುತ್ತೆ. ಸೊ ನೋಡ್ಕೊಬೇಕು, ಹಂಗಂದಿದ್ ಮಾತ್ರಕ್ಕೆ ಅದೇ ಜಾಸ್ತಿ ಹಾಕ್ಬಿಡೋದು, ಆ ರೀತಿ ಮಾಡ್ಕೊಳಕ್ ಹೋಗ್ಬಾರ್ದು. ಸೊ ಬ್ಯಾಲೆನ್ಸ್ಡ್ ಆಗಿ ಯಾವಾಗ್ಲೂ ಬೆಲೆ ಇರುವಂತ ಕೆಲವು ಬೆಳೆಗಳನ್ನ ಬೆಳೆದು, ಯಾಕಂದ್ರೆ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ ಸೊ ಆ ತರ ಮಾಡ್ಕೊಬೇಕಾಗತ್ತೆ. ಇನ್ನ ಮೇಜರ್ ಆಗಿ ಇವ್ರದ್ದೇನು ಅಂತ ಸಮಸ್ಯೆಗಳು ಇಲ್ಲ, ಅಂದ್ರೆ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋದ್ ಬಿಟ್ರೆ ಈ ವರ್ಷದಲ್ಲಿ ಅವ್ರಿಗೆ ಕಂಕಣ ಬಲ ಕೂಡ ಬಂದಿದೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ರೈತರಿಗೆ ತುಂಬಾ ಚೆನ್ನಾಗಿದೆ, ಇನ್ನ ಮನೆಯಲ್ಲೂ ತುಂಬಾ ವಾತಾವರಣ ಚೆನ್ನಾಗಿರತ್ತೆ, ಜಾಬ್ ಅಲ್ಲೂ ತುಂಬಾ ಚೆನ್ನಾಗಿರ್ತಾರೆ. ಇನ್ನು ಪರಿಹಾರ ಅಂತ ಬಂದಾಗ ಇವರು ಶನೇಶ್ವರನ್ಗೋಸ್ಕರ ಪ್ರತಿ ಶನಿವಾರ ಸಾಯಂಕಾಲ ಒಂದು 5 ಗಂಟೆ ನಂತರ ಏನಾದ್ರೂ ಒಂದು ದಾನ ಧರ್ಮ ಮಾಡ್ಬೇಕು. ಯಾಕಂದ್ರೆ ಇವರಿಗೆ ರಾಷ್ಟ್ರಾಧಿಪತಿ ಶನಿನೇ ಆಗಿರ್ತಾನೆ. ಸೊ ಶನಿಯ ಅನುಗ್ರಹ ಇವರಿಗೆ ತುಂಬಾ ಚೆನ್ನಾಗಿರ್ಬೇಕು, ಮತ್ತೆ ಶನಿಯಿಂದ ಇವ್ರಿಗೆ ಏನಂತ ಕೆಡಕ್ ಆಗೋದಿಲ್ಲ, ಯಾಕಂದ್ರೆ ಇವ್ರಿಗೆ ರಾಷ್ಟ್ರಾಧಿಪತಿ ಅವನೇ ಆಗಿರೋದ್ರಿಂದ ಇವರ ರಾಶಿಗೆ ಆಗ್ಲಿ ಲಗ್ನಕ್ಕಾಗ್ಲಿ ಅಂತ ಕೆಡಕನ ಮಾಡೋದಿಲ್ಲ ಶನೇಶ್ವರ. ಸೊ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೋಬೇಕು, ಮತ್ತೆ ಹಾನೆಸ್ಟ್ ಆಗಿ ವರ್ಕ್ ಮಾಡ್ಬೇಕು, ತುಂಬಾ ಲಾಯಲ್ ಆಗಿ ಇರ್ಬೇಕಾಗತ್ತೆ ಇವರು. ಸೊ ಅದೇ ಅವ್ರಿಗೆ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಇನ್ನ ಪ್ರತಿ ಗುರುವಾರ ಗುರುಗಳ ಒಂದು ಧ್ಯಾನ ಮಾಡೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಇದಿಷ್ಟು ಮಾಡ್ಕೊಂಡ್ರೆ ಸಾಕು ಮೇಡಮ್, ಅವ್ರಿಗೆ ಏನೇ ನೆಗೆಟಿವಿಟಿ ಬಂದ್ರು ಕೂಡ ಅವ್ರು ಪಾರಾಗ್ಬೋದು. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಕರ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.